ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ. ನೀವು ಬೆಳಿಗ್ಗೆ ಎದ್ದಾಗ ಮನಸ್ಸಿನಲ್ಲಿ ಮೊದಲು ಯಾವ ಭಾವನೆ ಬರುತ್ತದೆ? ಉತ್ಸಾಹವೇ ಅಥವಾ ಭಯವೇ? ನಿರೀಕ್ಷೆಯೇ ಅಥವಾ ಬೇಸರವೇ? ಬಹುತೇಕ ಜನರು ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೊಂದು ದಿನ ಶುರುವಾಯಿತು ಎಂದು ನಿಟ್ಟುಸಿರು ಬಿಡುತ್ತಾರೆ. ಆದರೆ ಕೆಲವರು ಇನ್ನೊಂದು ಅವಕಾಶ ಸಿಕ್ಕಿತು ಎಂದು ಎದ್ದೇಳುತ್ತಾರೆ. ಈ ಎರಡು ಮನಸ್ಥಿತಿಗಳ ನಡುವಿನ ವ್ಯತ್ಯಾಸವೇ ಜೀವನದ ಆಟದಲ್ಲಿ ಗೆಲ್ಲುವವರು ಮತ್ತು ಸೋಲುವವರ ನಡುವಿನ ನಿಜವಾದ ಗೆರೆ. ಜೀವನವೆಂದರೆ ಏನು ಸ್ನೇಹಿತರೆ? ಅದೊಂದು ಆಟ. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ, ಆಟ. ಆದರೆ ಇದು ಸಾಮಾನ್ಯ ಆಟವಲ್ಲ. ಇದರಲ್ಲಿ ನಿಯಮಗಳು ನಮಗೆ ಗೊತ್ತಿರುವುದಿಲ್ಲ. ಎದುರಾಳಿ ಯಾರು ಎಂದು ಕಾಣಿಸುವುದಿಲ್ಲ. ಗೆಲುವಿನ ರೇಖೆ ಎಲ್ಲಿದೆ ಎಂದು ಹೇಳಿಕೊಡುವವರು ಯಾರೂ ಇಲ್ಲ. ಆದರೂ ಪ್ರತಿಯೊಬ್ಬರೂ ಈ ಆಟದಲ್ಲಿ ಭಾಗವಹಿಸಲೇಬೇಕು. ಹುಟ್ಟಿದ ಮೇಲೆ ಆಡಲೇಬೇಕು, ನಡೆಯಲೇಬೇಕು, ಬಿದ್ದರೂ ಎದ್ದೇಳಲೇಬೇಕು. ನಮ್ಮ ಹಿರಿಯರು ಹೇಳುತ್ತಿದ್ದರು, ಮಗನೇ, ಜೀವನ ಒಂದು ದೊಡ್ಡ ಶಾಲೆ. ಇಲ್ಲಿ ಪಾಠ ಮೊದಲು ಬರುವುದಿಲ್ಲ, ಪರೀಕ್ಷೆ ಮೊದಲು ಬರುತ್ತದೆ. ಸಂಬಂಧಗಳ ಪರೀಕ್ಷೆ, ಹಣದ ಪರೀಕ್ಷೆ, ಆರೋಗ್ಯದ ಪರೀಕ್ಷೆ, ಸ್ವಾಭಿಮಾನದ ಪರೀಕ್ಷೆ ಒಂದಾದ ಮೇಲೊಂದು ಬರುತ್ತಲೇ ಇರುತ್ತದೆ. ಆದರೆ ಸ್ನೇಹಿತರೆ, ಈ ಆಟದ ಅದ್ಭುತ ಏನು ಗೊತ್ತಾ? ಈ ಆಟದಲ್ಲಿ ಸೋತರೂ ಮತ್ತೆ ಆಡಬಹುದು, ಬಿದ್ದರೂ ಮೇಲೇಳಬಹುದು. ಒಂದು ದಾರಿ ಮುಚ್ಚಿದರೆ ಇನ್ನೊಂದು ದಾರಿ ತೆರೆದುಕೊಳ್ಳುತ್ತದೆ. ಜೀವನ ಎಂದಿಗೂ ಯಾರನ್ನೂ ಶಾಶ್ವತವಾಗಿ ಮೂಲೆಗೆ ತಳ್ಳುವುದಿಲ್ಲ. ಆ ಭಗವಂತ ಎಲ್ಲರಿಗೂ ಮತ್ತೆ ಮತ್ತೆ ಅವಕಾಶ ಕೊಡುತ್ತಾನೆ. ಪ್ರಶ್ನೆ ಏನೆಂದರೆ, ನಾವು ಆ ಅವಕಾಶವನ್ನು ಗುರುತಿಸುತ್ತೇವೆಯೇ? ಈ ಜೀವನದ ಆಟದಲ್ಲಿ ಗೆಲ್ಲಲು ಬಯಸುವವರಿಗೆ ಒಂದು ಸತ್ಯ ಹೇಳಬೇಕು. ಗೆಲುವು ಎಂದರೆ ಯಾರನ್ನೂ ಸೋಲಿಸುವುದಲ್ಲ. ಗೆಲುವು ಎಂದರೆ ನಮ್ಮನ್ನು ನಾವು ಮೀರಿ ಬೆಳೆಯುವುದು. ನಿನ್ನೆಯ ನಾನು ಇಂದಿನ ನನಗಿಂತ ಕಡಿಮೆ ಇರಬೇಕು. ಅದೇ ನಿಜವಾದ ಗೆಲುವು. ಜೀವನದ ಆಟದಲ್ಲಿ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಪಾಠ ಏನು ಗೊತ್ತಾ? ನಾವು ಯಾರು ಎಂಬುದನ್ನು ತಿಳಿದುಕೊಳ್ಳುವುದು. ಹೆಚ್ಚಿನ ಜನರ ತೊಂದರೆ ಏನೆಂದರೆ, ಅವರು ಇಡೀ ಜೀವನದಲ್ಲಿ ಇತರರ ಕಣ್ಣಿನಲ್ಲಿ ತಮ್ಮನ್ನು ತಾವು ನೋಡುತ್ತಾ ಬದುಕುತ್ತಾರೆ. ಅವರೇನೆನ್ನುತ್ತಾರೋ, ಸಮಾಜ ಏನು ಯೋಚಿಸುತ್ತದೋ, ನೆರೆಹೊರೆಯವರು ಏನು ಮಾತನಾಡುತ್ತಾರೋ, ಈ ಭಯದಲ್ಲಿಯೇ ಇಡೀ ಆಯುಷ್ಯ ಕಳೆದು ಹೋಗುತ್ತದೆ. ಊರಿನಲ್ಲಿ ಒಬ್ಬ ವೃದ್ಧ ರೈತನಿದ್ದ. ಅವನ ಹೊಲದಲ್ಲಿ ಒಂದು ವಿಚಿತ್ರ ಮರವಿತ್ತು. ಬೇರೆ ಮರಗಳಂತೆ ನೇರವಾಗಿ ಬೆಳೆಯದೆ ಅದು ಡೊಂಕಾಗಿ ಬೆಳೆದಿತ್ತು. ಊರಿನ ಜನರೆಲ್ಲ, ಅಯ್ಯೋ, ಈ ಮರ ಯಾವ ಕೆಲಸಕ್ಕೂ ಬಾರದು, ಕಡಿದು ಹಾಕು ಎಂದರು. ಆದರೆ ಆ ರೈತ ಕಡಿಯಲಿಲ್ಲ. ವರ್ಷಗಳ ನಂತರ ಅದೇ ಡೊಂಕಾದ ಮರ ನೌಕೆ ತಯಾರಿಸುವ ಕುಶಲಕರ್ಮಿಗೆ ಅತ್ಯಮೂಲ್ಯವಾಯಿತು. ಏಕೆಂದರೆ ನೌಕೆಯ ಮೂಗಿನ ಭಾಗ ಡೊಂಕಾಗಿಯೇ ಇರಬೇಕಿತ್ತು. ನೇರವಾದ ಮರಕ್ಕಿಂತ ಹೆಚ್ಚು ಬೆಲೆ ಸಿಕ್ಕಿತು ಆ ಡೊಂಕಾದ ಮರಕ್ಕೆ. ಸ್ನೇಹಿತರೆ, ನೀವು ಹಾಗೆಯೇ. ನಿಮ್ಮ ಕೊರತೆಗಳು, ನಿಮ್ಮ ವಿಶಿಷ್ಟತೆಗಳು, ನಿಮ್ಮ ಡೊಂಕತನ ಅದೇ ನಿಮ್ಮ ಶಕ್ತಿಯಾಗಿರಬಹುದು. ಆದರೆ ಅದನ್ನು ಗುರುತಿಸಲು ನಿಮಗೆ ನಿಮ್ಮ ಬಗ್ಗೆ ಗೌರವ ಬೇಕು, ಆತ್ಮವಿಶ್ವಾಸ ಬೇಕು. ಇತರರ ಮಾತಿಗೆ ಕಿವಿಗೊಡಬಹುದು, ಆದರೆ ಅವರ ಮಾತೇ ನಿಮ್ಮ ನಿರ್ಧಾರ ಆಗಬಾರದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ, ಉದ್ಧರೇದಾತ್ಮನಾತ್ಮನಂ. ಅಂದ್ರೆ, ನಿನ್ನನ್ನು ನೀನೇ ಉದ್ಧರಿಸಿಕೋ. ಬೇರೆಯವರು ನಿನ್ನನ್ನು ಮೇಲೆತ್ತಬಹುದು, ಆದರೆ ಮೇಲೆ ಇರಿಸಿಕೊಳ್ಳುವ ಕೆಲಸ ನಿನ್ನದೇ ಆಗಿರಬೇಕು. ಯಾರಾದರೂ ಕೈ ಹಿಡಿದು ಮೇಲೆ ಎಬ್ಬಿಸಬಹುದು, ಆದರೆ ನಡೆಯುವ ಕಾಲುಗಳು ನಿನ್ನವೇ ಆಗಿರಬೇಕು. ಇಂದಿನ ಜಗತ್ತಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಏನೆಂದರೆ, ಜನರು ಹೋಲಿಕೆಯ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಅವನ ಮನೆ ದೊಡ್ಡದು, ಅವಳ ಸಂಬಳ ಹೆಚ್ಚು, ಅವರ ಮಕ್ಕಳು ಬುದ್ಧಿವಂತರು. ಈ ಹೋಲಿಕೆಯಲ್ಲಿ ತಮ್ಮ ಸ್ವಂತ ಬೆಲೆಯನ್ನು ಮರೆತುಬಿಡುತ್ತಾರೆ. ಹೂವು ಹೂವಿನ ಜೊತೆ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ. ಗುಲಾಬಿ ಮಲ್ಲಿಗೆಯಾಗಲು ಪ್ರಯತ್ನಿಸುವುದಿಲ್ಲ. ಮಲ್ಲಿಗೆ ಗುಲಾಬಿಯಾಗಲು ಹಂಬಲಿಸುವುದಿಲ್ಲ. ಪ್ರತಿಯೊಂದೂ ತನ್ನ ಸ್ವಭಾವದಲ್ಲಿ ಅರಳುತ್ತದೆ, ತನ್ನ ಪರಿಮಳ ಬೀರುತ್ತದೆ. ಜೀವನದ ಆಟದಲ್ಲಿ ನಿಮ್ಮ ಮೊದಲ ಗೆಲುವು ನೀವು ನೀವಾಗಿಯೇ ಇರುವುದು. ಇನ್ನೊಬ್ಬರ ನಕಲು ಮಾಡಿ ಗೆದ್ದರೆ ಅದು ನಕಲಿ ಗೆಲುವು. ನಿಮ್ಮ ಸ್ವಂತ ಶಕ್ತಿಯಿಂದ ಗೆದ್ದರೆ ಮಾತ್ರ ಅದು ನಿಜವಾದ ಗೆಲುವು. ಮುಂದೆ ನಾವು ನೋಡೋಣ. ಈ ಆಟದಲ್ಲಿ ನಮ್ಮ ಮನಸ್ಸು ನಮ್ಮ ಅತ್ಯಂತ ದೊಡ್ಡ ಮಿತ್ರನೂ ಹೌದು, ಶತ್ರುವೂ ಹೌದು. ಮನಸ್ಸು, ಈ ಒಂದು ಮಾತಿನಲ್ಲಿ ಇಡೀ ಜೀವನದ ರಹಸ್ಯ ಅಡಗಿದೆ ಸ್ನೇಹಿತರೆ. ನಮ್ಮ ಮನಸ್ಸು ಗೆದ್ದರೆ ನಾವು ಗೆದ್ದಂತೆ, ಮನಸ್ಸು ಸೋತರೆ ನಾವು ಸೋತಂತೆ. ಹೊರಗಿನ ಯಾವ ಶತ್ರುವೂ ನಮ್ಮನ್ನು ಅಷ್ಟು ಹಾನಿ ಮಾಡಲು ಸಾಧ್ಯವಿಲ್ಲ, ಎಷ್ಟು ನಮ್ಮ ಮನಸ್ಸೇ ಮಾಡಬಲ್ಲದು. ನಕಾರಾತ್ಮಕ ಆಲೋಚನೆಗಳು ಮನಸ್ಸಿನಲ್ಲಿ ಗೂಡು ಕಟ್ಟಿಕೊಂಡರೆ ಅತ್ಯಂತ ಬಲಿಷ್ಠ ವ್ಯಕ್ತಿಯೂ ದುರ್ಬಲನಾಗುತ್ತಾನೆ.
ಒಂದು ಆನೆಯನ್ನು ಸಣ್ಣದಿದ್ದಾಗ ಒಂದು ತೆಳ್ಳನೆಯ ಹಗ್ಗದಿಂದ ಕಟ್ಟಿಹಾಕುತ್ತಾರೆ. ಆ ಸಣ್ಣ ಮರಿಯಾನೆ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ, ಆದರೆ ಸಾಧ್ಯವಾಗುವುದಿಲ್ಲ. ದಿನಗಳು ಕಳೆದಂತೆ ಅದು ಪ್ರಯತ್ನವನ್ನೇ ಬಿಟ್ಟುಬಿಡುತ್ತದೆ. ದೊಡ್ಡದಾದ ನಂತರ ಅದೇ ಆನೆ ತನ್ನ ಒಂದೇ ಒಂದು ಹೆಜ್ಜೆಯಿಂದ ಆ ಹಗ್ಗವನ್ನು ತುಂಡರಿಸಬಲ್ಲದು, ಆದರೆ ಮನಸ್ಸಿನಲ್ಲಿ ಅಚ್ಚೊತ್ತಿದ ನನ್ನಿಂದ ಆಗುವುದಿಲ್ಲ ಎಂಬ ನಂಬಿಕೆ ಅದನ್ನು ಶಾಶ್ವತವಾಗಿ ಬಂಧಿಸಿಬಿಡುತ್ತದೆ. ನಾವು ಕೂಡ ಹಾಗೆಯೇ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಯಾರೋ ಹೇಳಿದ ನಿನ್ನಿಂದ ಆಗುವುದಿಲ್ಲ ಎಂಬ ಮಾತು ಇಂದಿಗೂ ನಮ್ಮ ಮನಸ್ಸಿನ ಆಳದಲ್ಲಿ ಕೂತಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಜೀವನದ ಆಟದಲ್ಲಿ ಗೆಲ್ಲಲು ಮೊದಲು ಮನಸ್ಸನ್ನು ತಿದ್ದಿಕೊಳ್ಳಬೇಕು. ಮನಸ್ಸೆಂಬ ಹೊಲವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಕಳೆ ತೆಗೆಯದೆ ಉಳಿದರೆ ಬೆಳೆ ಬೆಳೆಯುವುದಿಲ್ಲ. ಅಂತೆಯೇ ನಕಾರಾತ್ಮಕ ಆಲೋಚನೆಗಳ ಕಳೆ ತೆಗೆಯದೆ ಯಶಸ್ಸಿನ ಬೆಳೆ ಬೆಳೆಯುವುದಿಲ್ಲ. ನಮ್ಮ ಮನಸ್ಸು ದಿನಕ್ಕೆ ಸಾವಿರಾರು ಆಲೋಚನೆಗಳನ್ನು ತರುತ್ತದೆ. ಆ ಆಲೋಚನೆಗಳಲ್ಲಿ ನಾವು ಯಾವುದಕ್ಕೆ ನೀರೆರೆಯುತ್ತೇವೆ ಅದು ಬೆಳೆಯುತ್ತದೆ. ಭಯಕ್ಕೆ ನೀರೆರೆದರೆ ಭಯ ಬೆಳೆಯುತ್ತದೆ. ಧೈರ್ಯಕ್ಕೆ ನೀರೆರೆದರೆ ಧೈರ್ಯ ಬೆಳೆಯುತ್ತದೆ. ಇದೊಂದು ಅತ್ಯಂತ ಸರಳ ಆದರೆ ಆಳವಾದ ಸತ್ಯ. ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಿಗೆ ಯಾವ ಆಹಾರ ಕೊಡುತ್ತೀರಿ ಎಂಬುದು ನಿಮ್ಮ ದಿನದ ದಿಕ್ಕನ್ನು ನಿರ್ಧರಿಸುತ್ತದೆ. ನಮ್ಮ ಋಷಿಮುನಿಗಳು ಬ್ರಾಹ್ಮೀ ಮುಹೂರ್ತದಲ್ಲಿ ಏಳಲು ಹೇಳಿದ್ದು ಕೇವಲ ಆರೋಗ್ಯಕ್ಕಾಗಲ್ಲ. ಬೆಳಿಗ್ಗೆ ಮನಸ್ಸು ಅತ್ಯಂತ ಶುದ್ಧವಾಗಿ, ಹೊಸದಾಗಿ, ಗ್ರಹಣಶಕ್ತಿ ಹೆಚ್ಚಾಗಿ ಇರುತ್ತದೆ. ಆ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ, ಧ್ಯಾನ, ಒಳ್ಳೆಯ ವಿಚಾರಗಳ ಮಂಥನ ಇವೆಲ್ಲ ಮನಸ್ಸಿನ ಅಡಿಪಾಯವನ್ನು ಗಟ್ಟಿ ಮಾಡುತ್ತವೆ. ಆ ಗಟ್ಟಿಯಾದ ಅಡಿಪಾಯದ ಮೇಲೆ ದಿನದ ಕಟ್ಟಡ ನಿಲ್ಲುತ್ತದೆ. ಮನಸ್ಸು ಗಟ್ಟಿಯಾಗಿದ್ದರೆ ಯಾವ ಬಿರುಗಾಳಿಯೂ ನಮ್ಮನ್ನು ಬೀಳಿಸಲಾರದು. ಮುಂದೆ ನೋಡೋಣ, ಸೋಲು ಎಂಬ ಶಿಕ್ಷಕ ನಮಗೇನು ಕಲಿಸುತ್ತಾನೆ ಎಂದು. ಸ್ನೇಹಿತರೆ, ಸೋಲು ಎಂಬ ಪದ ಕೇಳಿದ ತಕ್ಷಣ ಅನೇಕರ ಮುಖ ಬಿಳಿಚಿಕೊಳ್ಳುತ್ತದೆ. ಆದರೆ ಸತ್ಯ ಏನೆಂದರೆ, ಸೋಲು ಶಾಪವಲ್ಲ, ಅದೊಂದು ಶಿಕ್ಷಕ. ಜೀವನದ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ ಯಾವುದು ಗೊತ್ತಾ? ಅದು ಅನುಭವ. ಮತ್ತು ಅನುಭವ ಯಾವಾಗ ಹೆಚ್ಚು ಸಿಗುತ್ತದೆ? ಸೋತಾಗ, ತಪ್ಪು ಮಾಡಿದಾಗ, ಬಿದ್ದಾಗ. ಚಿನ್ನ ಬೆಂಕಿಯಲ್ಲಿ ಕಾಯದೆ ಶುದ್ಧವಾಗುವುದಿಲ್ಲ. ಕತ್ತಿ ಶಿಲೆಗೆ ತಾಕದೆ ಹರಿತವಾಗುವುದಿಲ್ಲ. ಅಂತೆಯೇ ಮನುಷ್ಯ ಕಷ್ಟಗಳ ಮೂಸೆಯಲ್ಲಿ ಬೇಯದೆ ಗಟ್ಟಿಯಾಗುವುದಿಲ್ಲ. ನೀವು ನೋಡುವ ಅನೇಕ ಯಶಸ್ವಿ ವ್ಯಕ್ತಿಗಳ ಹಿಂದೆ ಎಣಿಸಲಾಗದಷ್ಟು ಸೋಲುಗಳ ಇತಿಹಾಸ ಇದೆ. ಅವರ ಮುಗುಳುನಗೆಯ ಹಿಂದೆ ಅಳಿಸಿಕೊಂಡ ಕಣ್ಣೀರಿದೆ. ರಾಮಾಯಣದಲ್ಲಿ ಭಗವಾನ್ ರಾಮನನ್ನು ನೋಡಿ. ಅಯೋಧ್ಯೆಯ ರಾಜಕುಮಾರ. ಸಿಂಹಾಸನ ಏರಬೇಕಿದ್ದ ದಿನ ಕಾಡಿಗೆ ಹೋಗಬೇಕಾಯಿತು. ಪ್ರೀತಿಯ ಹೆಂಡತಿ ಸೀತೆ ಅಪಹೃತಳಾದಳು. ಇದಕ್ಕಿಂತ ದೊಡ್ಡ ಸೋಲು, ಇದಕ್ಕಿಂತ ದೊಡ್ಡ ನೋವು ಇನ್ನೇನಿದೆ? ಆದರೆ ರಾಮ ಕುಸಿಯಲಿಲ್ಲ, ಅಳತು ಕೂರಲಿಲ್ಲ. ಎದ್ದ, ದಾರಿ ಹುಡುಕಿದ, ಸಂಘಟಿಸಿದ, ಗೆದ್ದ. ಅದಕ್ಕಾಗಿಯೇ ರಾಮ ಯುಗಯುಗಾಂತರ ಪೂಜ್ಯನಾಗಿದ್ದಾನೆ. ಸ್ನೇಹಿತರೆ, ಸೋತಾಗ 7 ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. 1. ಏಕೆ ಸೋತೆ? 2. ಇದರಿಂದ ಏನು ಕಲಿಯಬಹುದು? 3. ಮುಂದೆ ಏನು ಮಾಡಬೇಕು? ಈ 3 ಪ್ರಶ್ನೆಗಳು ಯಾವ ಗುರುವೂ ಕೊಡಲಾರದ ಶಿಕ್ಷಣ ಕೊಡುತ್ತವೆ. ಸೋಲನ್ನು ಅಪರಾಧ ಎಂದು ನೋಡಬೇಡಿ, ಅದೊಂದು ಮೆಟ್ಟಿಲು ಎಂದು ನೋಡಿ. ಪ್ರತಿ ಸೋಲು ನಿಮ್ಮನ್ನು ಗೆಲುವಿನ ಹತ್ತಿರ ಕರೆದೊಯ್ಯುತ್ತದೆ. ಆ ಸೋಲಿನಿಂದ ಪಾಠ ಕಲಿತರೆ ಮಾತ್ರ. ಇನ್ನೊಂದು ಮುಖ್ಯ ಸಂಗತಿ, ಸೋಲಿನ ನಂತರ ಎದ್ದೇಳುವ ವೇಗ ನಿಮ್ಮ ಗಟ್ಟಿತನವನ್ನು ತೋರಿಸುತ್ತದೆ. ಬೀಳದಿರುವವನು ವೀರನಲ್ಲ, ಬಿದ್ದ ನಂತರ ಏಳುವವನೇ ನಿಜವಾದ ವೀರ. ಮಣ್ಣಿನಲ್ಲಿ ಬಿದ್ದ ಬೀಜ ಮಣ್ಣಿನ ತೂಕದಡಿ ಕರಗಿ ಹೋಗದೆ ಆ ಮಣ್ಣನ್ನೇ ತಳ್ಳಿ ಮೇಲೆದ್ದು ಬರುತ್ತದೆ. ಅದೇ ಸಸ್ಯ. ನೀವು ಹಾಗೇ ಬೆಳೆಯಬೇಕು. ಮುಂದೆ ನಾವು ಮಾತನಾಡೋಣ, ಜೀವನದ ಆಟದಲ್ಲಿ ಸಮಯ ಎಂಬ ಅಮೂಲ್ಯ ಸಂಪತ್ತನ್ನು ಹೇಗೆ ಬಳಸಬೇಕು ಎಂದು. ಜಗತ್ತಿನಲ್ಲಿ ಒಂದು ವಸ್ತುವಿದೆ. ಅದು ಬಡವ ಶ್ರೀಮಂತ ಎಂಬ ಭೇದ ಮಾಡುವುದಿಲ್ಲ. ರಾಜ ಮತ್ತು ಭಿಕ್ಷುಕ ಇಬ್ಬರಿಗೂ ಸಮಾನವಾಗಿ ಕೊಡಲ್ಪಡುತ್ತದೆ. ಅದು ಸಮಯ. ಪ್ರತಿದಿನ 24 ಗಂಟೆ. ಅದರಲ್ಲಿ 1 ನಿಮಿಷ ಕಡಿಮೆಯಿಲ್ಲ, 1 ನಿಮಿಷ ಹೆಚ್ಚಿಲ್ಲ. ಆದರೆ ಈ 24 ಗಂಟೆಯಲ್ಲಿ ಏನು ಮಾಡುತ್ತೇವೆ ಎಂಬುದು ನಮ್ಮ ಜೀವನವನ್ನು ನಿರ್ಮಿಸುತ್ತದೆ. ಸಮಯ ನೀರಿನಂತೆ. ನೀರನ್ನು ಸರಿಯಾಗಿ ಬಳಸಿದರೆ ಬೆಳೆ ಬೆಳೆಯುತ್ತದೆ. ಹಾಗೆಯೇ ಹರಿದು ವ್ಯರ್ಥವಾಗಿ ಹೋದರೆ ಬರಡು ಭೂಮಿ ಉಳಿಯುತ್ತದೆ. ನಮ್ಮ ಜೀವನದಲ್ಲಿ ಎಷ್ಟೋ ಗಂಟೆಗಳು ಅನಗತ್ಯ ಚಿಂತೆಯಲ್ಲಿ, ನಿರರ್ಥಕ ಗಾಳಿ ಮಾತಿನಲ್ಲಿ, ಇನ್ನೊಬ್ಬರ ಜೀವನದ ಬಗ್ಗೆ ತಲೆಕೆಡಿಸಿಕೊಳ್ಳುವುದರಲ್ಲಿ ಕರಗಿ ಹೋಗುತ್ತವೆ. ಕೊನೆಯಲ್ಲಿ ಕೈ ಬರಿದಾಗಿರುತ್ತದೆ. ಹಿಂದೊಮ್ಮೆ ಒಬ್ಬ ವ್ಯಕ್ತಿ ಜ್ಞಾನಿಯ ಬಳಿ ಹೋಗಿ ಕೇಳಿದ, ಸ್ವಾಮಿ, ನನ್ನ ಜೀವನದಲ್ಲಿ ಏನೂ ಸಾಧಿಸಲಾಗಿಲ್ಲ, ಕಾರಣ ಏನು? ಆ ಜ್ಞಾನಿ ಅವನನ್ನು ಒಂದು ನದಿ ತೀರಕ್ಕೆ ಕರೆದೊಯ್ದ. ಈ ನೀರನ್ನು ಆ ದಡಕ್ಕೆ ಒಯ್ಯಿ ಎಂದ. ವ್ಯಕ್ತಿ ಕೈಯಲ್ಲಿ ನೀರನ್ನು ತುಂಬಿಕೊಂಡ. ಆದರೆ ಹೋಗುವ ಹೊತ್ತಿಗೆ ಎಲ್ಲ ಹರಿದು ಹೋಯಿತು. ಜ್ಞಾನಿ ನಕ್ಕು ಹೇಳಿದ, ನಿನ್ನ ಜೀವನವೂ ಹೀಗೆಯೇ. ಅವಕಾಶ ಕೈಗೆ ಬರುತ್ತದೆ, ಆದರೆ ನೀನು ಅದನ್ನು ಹಿಡಿದಿಟ್ಟುಕೊಳ್ಳದೆ ಬಿಟ್ಟು ಬಿಡುತ್ತೀಯ.
ಸ್ನೇಹಿತರೆ, ಸಮಯವನ್ನು 3 ರೀತಿಯಲ್ಲಿ ನೋಡಬಹುದು. ಮೊದಲನೆಯದು ಹೂಡಿಕೆ. ನಿಮ್ಮ ಕನಸಿಗಾಗಿ, ನಿಮ್ಮ ಬೆಳವಣಿಗೆಗಾಗಿ ಖರ್ಚು ಮಾಡುವ ಸಮಯ. ಎರಡನೆಯದು ವಿಶ್ರಾಂತಿ. ಇದು ಕೂಡ ಅಗತ್ಯ, ಏಕೆಂದರೆ ಒಣಗಿದ ಬಿಲ್ಲು ಮುರಿದು ಹೋಗುತ್ತದೆ. ಮೂರನೆಯದು ವ್ಯರ್ಥ. ಈ ವ್ಯರ್ಥ ಸಮಯವನ್ನು ಎಷ್ಟು ಕಡಿಮೆ ಮಾಡಿಕೊಳ್ಳುತ್ತೀರೋ ಅಷ್ಟು ವೇಗದಲ್ಲಿ ಮುಂದೆ ಹೋಗುತ್ತೀರಿ. ಇನ್ನೊಂದು ಮಾತು, ನಾಳೆ ಮಾಡುತ್ತೇನೆ ಎಂಬ ಮಾತು ಅತ್ಯಂತ ದೊಡ್ಡ ಕಳ್ಳ. ಇಂದಿನ ಕೆಲಸವನ್ನು ನಾಳೆಗೆ ತಳ್ಳುವ ಅಭ್ಯಾಸ ನಿಧಾನವಾಗಿ ನಿಮ್ಮ ಕನಸನ್ನು ಕೊಲ್ಲುತ್ತದೆ. ಹನಿ ಹನಿ ಗೂಡಿ ಕೆರೆ ತುಂಬುವಂತೆ ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಸಾಧನೆಯಾಗಿ ಅರಳುತ್ತವೆ. ಮುಂದೆ ನೋಡೋಣ, ಸಂಬಂಧಗಳ ಆಟ ಜೀವನದ ಆಟದಲ್ಲಿ ಎಷ್ಟು ಮುಖ್ಯ ಎಂದು. ಮನುಷ್ಯ ಒಂಟಿಯಾಗಿ ಗೆಲ್ಲಲಾರ. ಈ ಜೀವನದ ಆಟದಲ್ಲಿ ಸಂಬಂಧಗಳು ನಮ್ಮ ಬಲ. ಒಳ್ಳೆಯ ಸಂಘದಲ್ಲಿದ್ದರೆ ಮೇಲೇರುತ್ತೇವೆ, ಕೆಟ್ಟ ಸಂಘದಲ್ಲಿದ್ದರೆ ಕೆಳಗಿಳಿಯುತ್ತೇವೆ. ಇದು ಸಂತರ ಮಾತಲ್ಲ, ಜೀವನದ ಅನುಭವದ ಮಾತು. ಒಂದು ಕಂಬಳಿ ಬೆಂಕಿಯ ಬಳಿ ಇದ್ದರೆ ಬೆಚ್ಚಗಾಗುತ್ತದೆ. ಅದೇ ಕಂಬಳಿ ಕೊಳೆ ನೀರಿನ ಹತ್ತಿರ ಇದ್ದರೆ ದುರ್ಗಂಧ ಬರುತ್ತದೆ. ಅಂತೆಯೇ ನಾವು ಯಾರ ಜೊತೆ ಇರುತ್ತೇವೆ ಎಂಬುದು ನಮ್ಮ ಮೇಲೆ ಅಗಾಧ ಪ್ರಭಾವ ಬೀರುತ್ತದೆ. ನಿಮ್ಮ ಸುತ್ತ ಯಾರಿದ್ದಾರೆ ಎಂದು ನೋಡಿ ನೀವು ಎಲ್ಲಿರುತ್ತೀರಿ ಎಂದು ಹೇಳಬಹುದು. ಆದರೆ ಸ್ನೇಹಿತರೆ, ಸಂಬಂಧ ಎಂಬುದು ಕೇವಲ ತೆಗೆದುಕೊಳ್ಳುವ ವ್ಯಾಪಾರ ಆಗಬಾರದು. ಅದು ಕೊಡುವ ಸಂಬಂಧ ಆಗಬೇಕು. ನೀರು ಕೊಡುವ ಮೋಡ ಮತ್ತೆ ಮತ್ತೆ ಮೇಲೇರುತ್ತದೆ. ಅಂತೆಯೇ ಇತರರಿಗೆ ಕೊಡುವ ಮನಸ್ಸಿರುವವನಿಗೆ ಜೀವನ ಮತ್ತೆ ಮತ್ತೆ ತುಂಬಿಕೊಡುತ್ತದೆ. ಕೇವಲ ಬೇಕಾದಾಗ ಸಂಬಂಧ ಉಪಯೋಗಿಸಿಕೊಂಡು ಬೇಡವಾದಾಗ ಮರೆಯುವ ಜನರ ಜೀವನ ಎಂದಿಗೂ ಸಮೃದ್ಧವಾಗುವುದಿಲ್ಲ. ಮಹಾಭಾರತದಲ್ಲಿ ಅರ್ಜುನ ಮತ್ತು ಕೃಷ್ಣರ ಸ್ನೇಹ ನೋಡಿ. ಕೃಷ್ಣ ಅರ್ಜುನನ ಸ್ನೇಹಿತ, ಗುರು, ರಕ್ಷಕ ಮೂರೂ ಆಗಿದ್ದ. ಅರ್ಜುನ ಕುಸಿದಾಗ ಕೃಷ್ಣ ಅವನನ್ನು ಎಬ್ಬಿಸಿದ, ತಪ್ಪಿದಾಗ ತಿದ್ದಿದ, ಭಯಗೊಂಡಾಗ ಧೈರ್ಯ ತುಂಬಿದ. ಇಂಥ ಒಬ್ಬ ಮಿತ್ರ ಜೀವನದಲ್ಲಿ ಸಿಕ್ಕರೆ ಅದು ಭಾಗ್ಯ. ಆದರೆ ಅಂಥ ಮಿತ್ರ ಆಗಲು ನೀವು ಮೊದಲು ಸಿದ್ಧರಾಗಬೇಕು. ಸಂಬಂಧಗಳ ಜೊತೆಗೆ ಒಂದು ವಿಷಯ ಮತ್ತು ಹೇಳಲೇಬೇಕು: ಕ್ಷಮೆ. ಕ್ಷಮಿಸಲು ಕಲಿಯಿರಿ. ಕ್ಷಮೆ ದೌರ್ಬಲ್ಯವಲ್ಲ, ಅದು ಅತ್ಯಂತ ದೊಡ್ಡ ಶಕ್ತಿ. ಮನಸ್ಸಿನಲ್ಲಿ ಇತರರ ಮೇಲಿನ ದ್ವೇಷ, ಸಿಟ್ಟು, ಮನಸ್ತಾಪ ಇಟ್ಟುಕೊಂಡು ಮುಂದೆ ಹೋಗಲು ಪ್ರಯತ್ನಿಸುವುದು ತೊಡೆಗೆ ಕಲ್ಲು ಕಟ್ಟಿಕೊಂಡು ಈಜಲು ಹೋದಂತೆ. ಕ್ಷಮಿಸಿ, ಹಗುರಾಗಿ ಮುಂದೆ ಸಾಗಿ. ಜೀವನದ ಆಟದಲ್ಲಿ ಈ ಹಗುರತೆಯೇ ನಿಮ್ಮ ವೇಗವನ್ನು ಹೆಚ್ಚಿಸುತ್ತದೆ. ಮುಂದೆ ನೋಡೋಣ, ಉದ್ದೇಶ ಇಲ್ಲದ ಜೀವನ ಹೇಗಿರುತ್ತದೆ ಮತ್ತು ಉದ್ದೇಶ ಇದ್ದ ಜೀವನ ಯಾವ ಎತ್ತರಕ್ಕೆ ಹೋಗಬಹುದು ಎಂದು. ಒಂದು ದೋಣಿ ನದಿಯಲ್ಲಿ ತೇಲುತ್ತಿದೆ. ದಡ ಎಲ್ಲಿ ಎಂದು ಗೊತ್ತಿಲ್ಲದೆ ಸುಮ್ಮನೆ ಚಲಿಸುತ್ತಿದ್ದರೆ ಅದು ಯಾವ ದಡ ತಲುಪುತ್ತದೆ ಗೊತ್ತಿಲ್ಲ. ಯಾವ ಬದಿಗೆ ಗಾಳಿ ಬೀಸಿದರೆ ಆ ಬದಿಗೆ ಹೋಗುತ್ತದೆ. ನಮ್ಮ ಜೀವನವೂ ಹಾಗೆ. ಉದ್ದೇಶ ಇಲ್ಲದ ಜೀವನ ಯಾರ ಕೈಯಲ್ಲಾದರೂ ಆಡಿಸಲ್ಪಡುತ್ತದೆ. ಆದರೆ ದಡ ಯಾವುದು ಎಂದು ಗೊತ್ತಿರುವ ದೋಣಿ ಗಾಳಿಯ ವಿರುದ್ಧ ಚಲಿಸಿಯಾದರೂ ತನ್ನ ಗಮ್ಯ ತಲುಪುತ್ತದೆ. ಜೀವನದ ಆಟದಲ್ಲಿ ಉದ್ದೇಶ ಇದು ರಾಜದಂಡ. ಉದ್ದೇಶ ಸ್ಪಷ್ಟವಾಗಿದ್ದಷ್ಟು ಜೀವನ ದಿಕ್ಕು ಸ್ಪಷ್ಟವಾಗಿರುತ್ತದೆ. ಕೆಲವರು ನನಗೆ ಏನು ಬೇಕು ಎಂದು ಗೊತ್ತಿಲ್ಲ ಎನ್ನುತ್ತಾರೆ. ಇದು ಜೀವನದ ದೊಡ್ಡ ಸಮಸ್ಯೆ. ಏನು ಬೇಕು ಎಂದು ಗೊತ್ತಿಲ್ಲದಿದ್ದರೆ ಏನು ಸಿಕ್ಕರೂ ಸಂತೋಷ ಇರುವುದಿಲ್ಲ. ನಿಮ್ಮ ಉದ್ದೇಶ ಹುಡುಕಲು ಒಂದು ಸರಳ ಮಾರ್ಗ ಇದೆ. ನಿಮ್ಮನ್ನೇ ಕೇಳಿಕೊಳ್ಳಿ. ಯಾವ ಕೆಲಸ ಮಾಡುವಾಗ ಸಮಯ ಹೋದದ್ದೇ ಗೊತ್ತಾಗುವುದಿಲ್ಲ. ಯಾವ ಕೆಲಸ ಮಾಡಿದಾಗ ಮನಸ್ಸು ತುಂಬಿ ಬರುತ್ತದೆ. ಅದುವೇ ನಿಮ್ಮ ಉದ್ದೇಶ. ಅದುವೇ ನಿಮ್ಮ ಕರ್ಮ. ಅದರತ್ತ ನಡೆಯಿರಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅಂದರೆ ನಿನ್ನ ಸ್ವಂತ ಧರ್ಮದಲ್ಲಿ ಸಾಯುವುದೂ ಒಳ್ಳೆಯದು, ಬೇರೆಯವರ ಧರ್ಮ ಪಾಲಿಸಲು ಹೋಗಿ ಬದುಕಿದ್ದು ಅಪಾಯಕರ. ಇದರ ಅರ್ಥ, ನಿಮ್ಮ ಸ್ವಭಾವಕ್ಕೆ ಸರಿಹೊಂದಿದ ಕರ್ಮ ಮಾಡಿ, ಇನ್ನೊಬ್ಬರ ಹಾದಿಯಲ್ಲಿ ನಡೆಯಬೇಡಿ. ಉದ್ದೇಶ ಇದ್ದ ಮೇಲೆ ಸಾಧನೆ ಶುರುವಾಗುತ್ತದೆ. ಆದರೆ ಸಾಧನೆ ರಾತ್ರೋರಾತ್ರಿ ಆಗುವುದಿಲ್ಲ. ಅದಕ್ಕೆ ತಾಳ್ಮೆ ಬೇಕು, ಶ್ರದ್ಧೆ ಬೇಕು, ನಿರಂತರ ಪ್ರಯತ್ನ ಬೇಕು. ಬೆಳಕಿನ ಕಡೆ ತಿರುಗಿ ನಿಂತ ಬೀಜ ಒಂದು ದಿನ ಮರ ಆಗುತ್ತದೆ. ಆದರೆ ಅದಕ್ಕೆ ಕಾಲ ಬೇಕು. ಅವಸರ ಮಾಡಿ ಕಾಯಿ ಕೊಯ್ಯಲು ಹೋದರೆ ಕಚ್ಚಾ ಹಣ್ಣು ಸಿಗುತ್ತದೆ. ಸಮಯ ಕೊಟ್ಟರೆ ಸಿಹಿ ಹಣ್ಣು ತಾನಾಗಿ ಬೀಳುತ್ತದೆ. ಮುಂದೆ ನೋಡೋಣ, ನಂಬಿಕೆ ಮತ್ತು ಶ್ರದ್ಧೆ ಜೀವನದ ಆಟದಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಎಂದು. ಜೀವನದ ಆಟದಲ್ಲಿ ಅಗೋಚರ ಆದರೆ ಅಜೇಯ ಆಯುಧ ಯಾವುದು ಗೊತ್ತಾ? ಅದು ನಂಬಿಕೆ ಮತ್ತು ಶ್ರದ್ಧೆ. ಭಗವಂತನ ಮೇಲೆ ನಂಬಿಕೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಮತ್ತು ಈ ಜೀವನ ನ್ಯಾಯ ಕೊಡುತ್ತದೆ ಎಂಬ ನಂಬಿಕೆ. ಇವು ಮೂರೂ ಇದ್ದರೆ ಯಾವ ಕತ್ತಲೆಯಲ್ಲಿಯೂ ದಾರಿ ಕಾಣುತ್ತದೆ.
ನಮ್ಮೂರಿನ ರೈತರು ಬಿತ್ತನೆ ಮಾಡುವಾಗ ಏನು ಮಾಡುತ್ತಾರೆ? ಮಣ್ಣಿನಲ್ಲಿ ಬೀಜ ಹಾಕಿ ನೀರು ಹಾಕಿ ಮನೆಗೆ ಹೋಗುತ್ತಾರೆ. ಬೀಜ ಮೊಳಕೆಯೊಡೆಯುತ್ತಾ ಇಲ್ಲವಾ ಎಂದು ಪ್ರತಿ ಗಂಟೆಗೂ ಅಗೆದು ನೋಡುವುದಿಲ್ಲ. ಏಕೆಂದರೆ ಅವರಿಗೆ ತಿಳಿದಿದೆ, ಬೀಜ ತನ್ನ ಕಾಲದಲ್ಲಿ ಮೊಳಕೆಯೊಡೆಯುತ್ತದೆ. ಅದೇ ನಂಬಿಕೆ, ಅದೇ ಶ್ರದ್ಧೆ. ನಾವು ಕೂಡ ನಮ್ಮ ಪ್ರಯತ್ನದ ಬೀಜ ಹಾಕಿ, ಶ್ರದ್ಧೆಯ ನೀರು ಹಾಕಿ, ಫಲ ನಿಶ್ಚಿತವೆಂದು ನಂಬಿ ಕಾಯಬೇಕು. ಆದರೆ ಇಂದಿನ ಜಗತ್ತಿನಲ್ಲಿ ಜನರಿಗೆ ತಾಳ್ಮೆ ಕಡಿಮೆಯಾಗಿದೆ. ಇಂದು ಬಿತ್ತಿ ನಾಳೆ ಕೊಯ್ಯಬೇಕು ಎಂಬ ಅವಸರ. ಆದರೆ ಪ್ರಕೃತಿ ಅವಸರದಲ್ಲಿ ಕೆಲಸ ಮಾಡುವುದಿಲ್ಲ. ಸೂರ್ಯ ಬೆಳಗ್ಗೆ 10 ಗಂಟೆಗೆ ಹುಟ್ಟಿ ಸಂಜೆ 3ಕ್ಕೆ ಮುಳುಗಲು ಅವಸರ ಮಾಡುವುದಿಲ್ಲ. ತನ್ನ ಕಾಲದಲ್ಲಿ ಹುಟ್ಟುತ್ತದೆ, ತನ್ನ ಕಾಲದಲ್ಲಿ ಮುಳುಗುತ್ತದೆ. ನಾವು ಹಾಗೆ. ನಮ್ಮ ಕಾಲ ಬರುತ್ತದೆ. ಆ ಕಾಲಕ್ಕೆ ಸಿದ್ಧರಾಗಿರಬೇಕು. ನಂಬಿಕೆ ಬಗ್ಗೆ ಒಂದು ಸುಂದರ ಸಂಗತಿ ಏನೆಂದರೆ, ನೀವು ಭಗವಂತನನ್ನು ನಂಬಿದರೆ ಭಗವಂತ ನಿಮ್ಮನ್ನು ನಂಬುತ್ತಾನೆ. ದ್ರೌಪದಿ ಕಷ್ಟದ ಕ್ಷಣದಲ್ಲಿ ಕೃಷ್ಣನಿಗೆ ಶರಣಾದಳು. ಕೃಷ್ಣ ಕ್ಷಣಾರ್ಧದಲ್ಲಿ ಬಂದ. ಶ್ರದ್ಧೆ ಇದ್ದ ಕಡೆ ಭಗವಂತ ಇರುತ್ತಾನೆ ಎಂಬುದು ಶಾಸ್ತ್ರದ ಮಾತಲ್ಲ, ಅನುಭವದ ಸತ್ಯ. ಆದ್ದರಿಂದ ನಿಮ್ಮ ಶ್ರದ್ಧೆ ಕಳೆದುಕೊಳ್ಳಬೇಡಿ. ಕಷ್ಟ ಬಂದಾಗ ಇದು ಯಾಕೆ ನನಗೇ ಎಂದು ಕೇಳಬೇಡಿ. ಇದು ನನ್ನನ್ನು ಏನಾಗಿ ಮಾಡುತ್ತದೆ ಎಂದು ಕೇಳಿ. ಭಗವಂತ ಕಷ್ಟ ಕೊಟ್ಟಾಗ ಅದರೊಳಗೆ ಒಂದು ಶಕ್ತಿಯೂ ಕೊಟ್ಟಿರುತ್ತಾನೆ. ಮುಂದೆ ನೋಡೋಣ, ಕೃತಜ್ಞತೆ ಎಂಬ ಮಾಂತ್ರಿಕ ಶಕ್ತಿ ಹೇಗೆ ಜೀವನ ಬದಲಿಸುತ್ತದೆ ಎಂದು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಏನ್ಮಾಡ್ತೀರಿ? ನಮ್ಮಲ್ಲಿ ಅನೇಕರು ಏಳುತ್ತಲೇ ದೂರವಾಣಿ ನೋಡಲು ಶುರು ಮಾಡುತ್ತಾರೆ. ಯಾರ ಸಂದೇಶ ಬಂತು, ಯಾರ ಜೀವನ ಹೇಗಿದೆ, ಜಗತ್ತಿನ ಸುದ್ದಿ ಏನು ಎಂದು. ಆದರೆ ಯಶಸ್ವಿ ಜನರು ಬೆಳಿಗ್ಗೆ ಏಳುತ್ತಲೇ ಮೊದಲು ಏನ್ಮಾಡುತ್ತಾರೆ ಗೊತ್ತಾ? ಕೃತಜ್ಞತೆ ಹೇಳ್ತಾರೆ. ಕೃತಜ್ಞತೆ ಎಂಬುದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಭಾವನೆ. ನನ್ನ ಜೀವನದಲ್ಲಿ ಇಷ್ಟಾದರೂ ಇದೆ, ಅದಕ್ಕೆ ಧನ್ಯವಾದ ಎಂದು ಹೇಳಿದ ಕ್ಷಣ ಮನಸ್ಸು ವಿಸ್ತಾರವಾಗುತ್ತದೆ. ಮನಸ್ಸು ವಿಸ್ತಾರವಾದಾಗ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಇದು ತತ್ವಶಾಸ್ತ್ರ ಅಲ್ಲ, ಅನುಭವದ ಸತ್ಯ. ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿ ಹಬ್ಬ, ಪ್ರತಿ ಪೂಜೆ, ಪ್ರತಿ ಭೋಜನದ ಮೊದಲು ಧನ್ಯವಾದ ಹೇಳುವ ಪದ್ಧತಿಯಿದೆ. ಇದರ ಹಿಂದೆ ಆಳವಾದ ತಿಳಿವಳಿಕೆ ಅಡಗಿದೆ. ಭೂಮಿ ತಾಯಿ ಅನ್ನ ಕೊಟ್ಟಳು, ಸೂರ್ಯ ಬೆಳಕು ಕೊಟ್ಟ, ತಂದೆ ತಾಯಿ ಪ್ರೀತಿ ಕೊಟ್ಟರು, ಇವೆಲ್ಲಕ್ಕೂ ಕೃತಜ್ಞರಾಗಿ ಬಾಳಬೇಕು ಎಂಬ ಅದ್ಭುತ ಶಿಕ್ಷಣ ನಮ್ಮ ಸಂಸ್ಕೃತಿ ಕೊಟ್ಟಿದೆ. ಕೃತಜ್ಞತೆ ಇಲ್ಲದ ಮನಸ್ಸು ಒಂದು ಕಸದ ತೊಟ್ಟಿಯಂತೆ. ಇರುವುದನ್ನು ನೋಡದೆ ಇಲ್ಲದ್ದನ್ನೇ ತುಂಬಿಸಿಕೊಳ್ಳುತ್ತಾ ಇರುತ್ತದೆ. ಆದರೆ ಕೃತಜ್ಞ ಮನಸ್ಸು ಒಂದು ಹೂದೋಟದಂತೆ. ಇರುವ ಸೌಂದರ್ಯವನ್ನು ಆನಂದಿಸುತ್ತಾ ಮತ್ತಷ್ಟು ಅರಳಿಸುತ್ತಾ ಹೋಗುತ್ತದೆ. ಹಾಗಾಗಿ ಇಂದಿನಿಂದ ಬೆಳಿಗ್ಗೆ ಎದ್ದ ತಕ್ಷಣ 5 ವಿಷಯಗಳಿಗೆ ಕೃತಜ್ಞತೆ ಹೇಳಿ. ಆ ಮನಸ್ಥಿತಿಯಲ್ಲಿ ದಿನ ಶುರುಮಾಡಿ. ವ್ಯತ್ಯಾಸ ನೀವೇ ಕಾಣುತ್ತೀರಿ. ಜೀವನದ ಆಟದಲ್ಲಿ ಗೆಲ್ಲುವ ಮನುಷ್ಯ ಕಷ್ಟದಲ್ಲೂ ಒಂದು ಪಾಠ ಹುಡುಕುತ್ತಾನೆ, ಅವಮಾನದಲ್ಲೂ ಒಂದು ಸಂದೇಶ ಕಾಣುತ್ತಾನೆ, ನಷ್ಟದಲ್ಲೂ ಒಂದು ಮೌಲ್ಯ ಕಲಿಯುತ್ತಾನೆ. ಈ ದೃಷ್ಟಿಕೋನ ಬದಲಿಸಿಕೊಂಡ್ರೆ ಜೀವನವೇ ಬದಲಾಗಿಬಿಡುತ್ತದೆ. ಮುಂದೆ ನೋಡೋಣ, ಈ ಎಲ್ಲ ಪಾಠಗಳನ್ನು ಒಟ್ಟಾಗಿಸಿ ಹೇಗೆ ಜೀವನದ ಆಟದಲ್ಲಿ ಗೆಲ್ಲಬಹುದು ಎಂಬ ಅಂತಿಮ ಮತ್ತು ಶ್ರೇಷ್ಠ ಸತ್ಯ. ಸ್ನೇಹಿತರೆ, ನಾವು ಈ ಇಡೀ ಪಯಣದಲ್ಲಿ ಅನೇಕ ಸತ್ಯಗಳನ್ನು ಮಾತನಾಡಿದೆವು. ಮನಸ್ಸಿನ ಶಕ್ತಿ, ಸ್ವಗೌರವ, ಸೋಲಿನ ಪಾಠ, ಸಮಯದ ಮೌಲ್ಯ, ಸಂಬಂಧಗಳ ಶಕ್ತಿ, ಉದ್ದೇಶದ ದಾರಿ, ನಂಬಿಕೆಯ ಆಸರೆ, ಕೃತಜ್ಞತೆಯ ಮಾಂತ್ರಿಕ ಶಕ್ತಿ. ಈಗ ಅಂತಿಮ ಮತ್ತು ಅತ್ಯಂತ ಮಹತ್ವದ ಸತ್ಯ ಹೇಳಲೇಬೇಕು. ಜೀವನದ ಆಟದಲ್ಲಿ ಗೆಲ್ಲುವ ರಹಸ್ಯ ಒಂದೇ ಒಂದು. ಮಾತಿನಲ್ಲಿ ಹೇಳಬಹುದು, ಪ್ರತಿದಿನ ಮೊದಲ ದಿನದಂತೆ ಬದುಕು. ನಿನ್ನ ನೋವು, ನಿನ್ನ ಸೋಲು, ನಿನ್ನ ಅವಮಾನ ಇವೆಲ್ಲವನ್ನೂ ಕಲಿಕೆ ಎಂದು ಸ್ವೀಕರಿಸಿ ಹೊಸ ಬೆಳಿಗ್ಗೆ ಹೊಸ ಮನಸ್ಸಿನಲ್ಲಿ ಎದ್ದೇಳು. ನಿನ್ನ ಗತ ನಿನ್ನ ಭವಿಷ್ಯ ಅಲ್ಲ ಎಂದು ಮನದಟ್ಟು ಮಾಡಿಕೋ. ಒಂದು ಹಳೆಯ ಮನೆಯನ್ನು ಕೆಡವಿ ಹೊಸದು ಕಟ್ಟಬೇಕಾದರೆ ಮೊದಲು ಹಳೆಯ ಕಲ್ಲುಮಣ್ಣು ತೆಗೆಯಬೇಕು. ಹಾಗೆ ಹಳೆಯ ನೋವು, ಹಳೆಯ ಸಿಟ್ಟು, ಹಳೆಯ ಭಯ ಇವನ್ನು ಒಂದೊಂದಾಗಿ ಹೊರಹಾಕಿ ಹೊಸ ಜೀವನ ಕಟ್ಟಲು ತಯಾರಾಗಿ. ಈ ಕೆಲಸ ಒಂದೇ ದಿನದಲ್ಲಿ ಆಗುವುದಿಲ್ಲ. ಆದರೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಹೋದರೂ ವರ್ಷದ ಕೊನೆಗೆ 365 ಹೆಜ್ಜೆ ಮುಂದೆ ಇರುತ್ತೀರಿ. ನಮ್ಮ ಭಾರತದ ಮಣ್ಣಿನಲ್ಲಿ ಹುಟ್ಟಿದ ಎಲ್ಲಾ ಮಹಾಪುರುಷರು ಒಂದು ವಿಷಯ ಹೇಳಿದ್ದಾರೆ: ನಿಮ್ಮೊಳಗಿನ ಬೆಳಕನ್ನು ಕಂಡುಕೊಳ್ಳಿ. ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಭಗವಂತ ಎಲ್ಲೋ ದೂರದಲ್ಲಿಲ್ಲ, ಅವನು ನಿನ್ನ ಹೃದಯದಲ್ಲಿಯೇ ಇದ್ದಾನೆ. ಆ ಒಳಗಿನ ಬೆಳಕು, ಅದೇ ನಿಮ್ಮ ಶಕ್ತಿ, ಅದೇ ನಿಮ್ಮ ಆಸರೆ, ಅದೇ ನಿಮ್ಮ ಮಾರ್ಗದರ್ಶಕ. ಆ ಒಳಬೆಳಕನ್ನು ಮಂಕಾಗಗೊಡಬೇಡಿ. ಜೀವನ ಎಂಬ ಈ ಅದ್ಭುತ ಆಟದಲ್ಲಿ ಪ್ರತಿಯೊಬ್ಬರಿಗೂ ಗೆಲ್ಲುವ ಅಧಿಕಾರ ಇದೆ. ಆ ಭಗವಂತ ನಿಮ್ಮನ್ನು ಈ ಭೂಮಿಗೆ ಕಳಿಸಿದ್ದು ಸೋಲಲಲ್ಲ. ನೀವು ಅದ್ಭುತವಾದ ಶಕ್ತಿಯ ಮೂಲ. ನಿಮ್ಮ ಬೆರಳ ತುದಿಯಲ್ಲಿ ಯಾರ ಜೀವನವನ್ನಾದರೂ ಸ್ಪರ್ಶಿಸಿ ಬದಲಿಸುವ ಸಾಮರ್ಥ್ಯ ಇದೆ. ಎದ್ದೇಳಿ, ನಿಮ್ಮ ಶ್ರೇಷ್ಠ ಆವೃತ್ತಿ ನೀವೇ ಆಗಿ. ಈ ಜೀವನದ ಆಟದಲ್ಲಿ ಗೆಲ್ಲುವ ಹಕ್ಕು ನಿಮ್ಮದೇ. ಆ ಹಕ್ಕನ್ನು ಪ್ರತಿದಿನ ಪ್ರತಿಕ್ಷಣ ಬಳಸಿ.
ಜಯ ನಿಮ್ಮದಾಗಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.